ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂತಂದ್ರ ಕ್ವೆಶನ್ ಆನ್ಸರ್ ಸೆಷನ್ ಮಾಡೋದಂದ್ರ ನನಗೆ ಬಹಳನ ಇಷ್ಟ ಆಗ್ತದ. ಯಾಕಪ್ಪ ಅಂತಂದ್ರ ನನ್ನ ಫ್ಯಾಮಿಲಿ ಮೆಂಬರ್ಸ್, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಸಮಸ್ಯೆಗಳಿಗೆ, ಕ್ವಶನ್ಗಳಿಗೆ ಆನ್ಸರ್ ಮಾಡೋ ಸೌಭಾಗ್ಯ ನನಗ್ ಸಿಗ್ತಿತ್ಲ. ಹಿಂಗಾಗಿ ನನಗೆ ಕ್ವೆಶನ್ ಆನ್ಸರ್ ಸೆಷನ್ ಮಾಡೋದಂದ್ರ ಬಹಳನ ಇಷ್ಟ ಆಗ್ತದ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದ್ಲ ನಾನ್ ನಿಮ್ ಎಲ್ಲರಿಗೂ ಹೃದಯ ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ವಿಡಿಯೋ ಒಳಗ ನಿಮ್ಮ ಸ್ಫೂರ್ತಿದಾಯಕವಾದಂತಹ ಕಮೆಂಟ್ ಗಳ ನನ್ ಮನಸ್ಸಿಗೆ ಬಹಳ ನೆಮ್ಮದಿ ಕೊಟ್ಟವು ಅಂಡ್ ಖುಷಿ ಕೊಟ್ಟವು. ಅಂಡ್ ಐ ಹೋಪ್ ನಿಮ್ಮ ಒಂದು ಈ ಸಹಕಾರ ಸಪೋರ್ಟ್ ಕೊನೆವರೆಗೂ ಇದೇ ತರ ಇರ್ತೈತೆ ಅನ್ಕೊಂಡೇನಿ. ಸೊ ಬರ್ರೀಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲೇ ಒಂದಷ್ಟು ಕಮೆಂಟ್ ಗಳಿಗೆ ಅಲ್ಲೇ ಆನ್ಸರ್ ಮಾಡಿರ್ತೀನಿ. ಅಂಡ್ ಒಂದಷ್ಟು ಕ್ವಶನ್ಸ್ ಹಿಂಗಿರ್ತಾವಲ್ಲ, ಅಲ್ಲಿ ಕ್ವಶನ್ ಒಳಗ ಕಮೆಂಟ್ ಸೆಕ್ಷನ್ ಒಳಗೆ ಆನ್ಸರ್ ಮಾಡಕ್ ಪಾಸಿಬಲ್ ಇರಂಗಿಲ್ಲ ಅಂತ ಒಂದಷ್ಟು ಕ್ವಶನ್ಸ್ ಅಂಡ್ ಬಹಳಷ್ಟು ಜನಕ್ಕೆ ಯೂಸ್ಫುಲ್ ಆಗುವಂತ ಕ್ವಶನ್ಸ್ ನಾ ಈ ಒಂದು ಸೆಷನ್ ಒಳಗೆ ತಗೊಂಡೇನಿ. ಸೊ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, IAS ಗೆ ಟ್ಯಾಟೂ ಅಲೌ ಇದೆನಾ? ಆಲ್ರೆಡಿ ಇದ್ರ ಬಗ್ಗೆ ನಾ ಒಂದು ವಿಡಿಯೋ ಮಾಡಿದ್ದೆ, ಮೇ ಬಿ ನೀವು ನೋಡಿಲ್ಲ ಅನಿಸ್ತದ. IAS ಅದೊಂದು ಯಾವುದೇ ಒಂದು ನೋಟಿಫಿಕೇಶನ್ ಒಳಗ ಎಲ್ಲೂ ಒಂದ್ ಕಡೆನೂ ಈ ತರ ಮೆನ್ಷನ್ ಮಾಡಿಲ್ಲಲ್ಲ, ಟ್ಯಾಟೂ ಹಾಕೋಬೇಡ್ರಿ ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಬಟ್ ಸ್ಟಿಲ್ IAS ಅದೊಂದು ಇಂಟರ್ವ್ಯೂ ಸ್ಟೇಜ್ ಒಳಗ ನೀವೇನಾರ ನಿಮ್ ಬಾಡಿ ಮೇಲೆ ಟ್ಯಾಟೂ ಹಾಕೊಂಡಿದ್ರಿ ಅಂದ್ರ ಅದು ಸಮ್ವೇರ್ ಒಂಚೂರು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು, ಅಥವಾ ಅದ್ರ ಬಗ್ಗೆ ರಿಲೇಟೆಡ್ ಅವ್ರ ಕ್ವಶನ್ಸ್ ನ ಕೇಳ್ತಾರು. ಸೊ ಆಲ್ರೆಡಿ ಯಾರು ಹಾಕೊಂಡಿರಿ, ಇಟ್ಸ್ ಓಕೆ, ಏನ್ ಪ್ರಾಬ್ಲಮ್ ಇಲ್ಲ. IAS ನೀವು ಟ್ಯಾಟೂ ಹಾಕೊಂಡಿರೋ ಕಾರಣಕ್ಕ ನಿಮ್ಮನ್ನ ರಿಜೆಕ್ಟ್ ಮಾಡಂಗಿಲ್ಲ. ಬಟ್ ಇಂಟರ್ವ್ಯೂ ಟೈಮ್ ಒಳಗ ನೀವು ಒಂದು ಕರೆಕ್ಟ್ ಆಗಿದ್ದ ಆನ್ಸರ್ ನ ನೀವು ಅವ್ರಿಗೆ ಕೊಡಾಕ ಪ್ರಿಪೇರ್ ಆಗ್ರಿ ಅಷ್ಟ. ಅಂಡ್ ಅಕ್ಕ, ಕೋಚಿಂಗ್ ಹೋಗದೆ UPSC ಕ್ಲಿಯರ್ ಮಾಡಬಹುದಾ? ಎಸ್, ಡೆಫಿನೆಟ್ಲಿ. ಇದ್ರ ಬಗ್ಗೆ ನಾ ಪೂರ್ತಿ ಡೀಟೇಲ್ಡ್ ಒಂದು ವಿಡಿಯೋ ಮಾಡೇನಿ, ನನ್ನ ಚಾನಲ್ ಒಳಗೆ ಅವೈಲೇಬಲ್ ಅದ. ಕೋಚಿಂಗ್ ಇಲ್ದ IAS ಆಫೀಸರ್ ಹೆಂಗ್ ಆಗೋದು ಅಂತ ಹೇಳಿ ದಯವಿಟ್ಟು ಆ ವಿಡಿಯೋನ ನೋಡ್ರಿ. ನೆಕ್ಸ್ಟ್, ಅಕ್ಕ, ನಾನು UPSC ಓದ್ಬೇಕು ಅನ್ಕೊಂಡಿದೀನಿ, ಕೋಚಿಂಗ್ ಹೋಗೋಕ್ ಆಗಲ್ಲ. ಆಫ್ಲೈನ್ ಆನ್ಲೈನ್ ಕೋಚಿಂಗ್ ಯಾವ್ದು ತಗೋಬೇಕು ಕನ್ಫ್ಯೂಸ್ ಆಗಿದೆ, ಪ್ಲೀಸ್ ಹೆಲ್ಪ್ ಮೀ ಅಂತೇಳಿ ಕ್ವಶನ್ ಐತಿ. ಫಸ್ಟ್ ಥಿಂಗ್ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ, UPSC ಇರ್ಲಿ KAS ಇರ್ಲಿ, ನೀವು ಕೋಚಿಂಗ್ ಹೋಗ್ಬೇಕನ್ನೋ ಅವಶ್ಯಕತೆ ಇಲ್ಲ. ಬಟ್ ಕೋಚಿಂಗ್ ಹೋಗೋ ಅವಶ್ಯಕತೆ ಯಾವಾಗ ಬರ್ತೈತೆ ಅಂದ್ರ, ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಸಿಗಾತಿಲ್ಲ. ಏನ್ ಓದ್ಬೇಕು, ಹೆಂಗ್ ಓದ್ಬೇಕು, ಯಾವ್ದನ್ನ ಓದ್ಬೇಕು ಅನ್ನೋದು ನಿಮಗೆ ತಿಳಿಯಾತಿಲ್ಲ ಅಂದಾಗ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇರ್ತದ. ಈಸ್ UPSC ಚೇಂಜಿಂಗ್ ದಿಸ್ ಸಿಲೆಬಸ್ ಆಫ್ಟರ್ 2024 ಎಕ್ಸಾಮ್? ನೋ. UPSC ಏನಾರ ಸಿಲೆಬಸ್ ನ ಚೇಂಜ್ ಮಾಡೋದಿತ್ತಂದ್ರ ಒಂದೂವರೆ ವರ್ಷ ಮೊದ್ಲನ ನೋಟಿಫಿಕೇಶನ್ ನ ರಿಲೀಸ್ ಮಾಡ್ತೈತಿ. ಬಿಕಾಸ್ ವಿದ್ಯಾರ್ಥಿಗಳಿಗೆ ಅದು ಇನ್ಫಾರ್ಮೇಶನ್ ನ ಕೊಡದ್ಲೆ ಅಂದ್ರೂ ಸಡನ್ ನಮ್ಗೆ ಈ ತರ ಸಿಲೆಬಸ್ ಚೇಂಜ್ ಮಾಡಂಗಿಲ್ಲ. ಸೊ ವರಿ ಮಾಡದ್ಲೆ ಪ್ರಿಪರೇಷನ್ ನ ಮಾಡ್ರಿ, ನೆಕ್ಸ್ಟ್ ಇಯರ್ ಪ್ರಿಪೇರ್ ಆಗೋರ. ಲಾಸ್ಟ್ ವಿಡಿಯೋ ಕೆಳಗ ನನ್ ವಿಡಿಯೋಗೊಬ್ರು ಕಮೆಂಟ್ ಮಾಡಿದಾರೆ, ಏನಂದ್ರ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಪೀಪಲ್ ಟೇಕ್ ದಿಸ್ UPSC ಸೋ ಸೀರಿಯಸ್ಲಿ. IAS ಆರ್ ಜಸ್ಟ್ glorified clerks. I cannot imagine why people want to get into this government ಕೂಲಿ ಸ್ಕೀಮ್ ಅಂತ ಹೇಳಿ. ಈ ಜೀವನದೊಳಗ್ ಯಾರ್ ಕೂಲಿ ಎಲ್ಲ ಹೇಳ್ರಿ ನೀವು? ಒಂದಲ್ಲ ಒಂದ್ ವೇ ಒಳಗ ಹುಟ್ಟಿದಾಗಿಂದ್ರ ತಂದೆ ತಾಯಿ ಮೇಲಾಗಿರ್ಬೋದು, ಅಥವಾ ದೇವ್ರ ಮೇಲಾಗಿರ್ಬೋದು, ನೇಚರ್ ಮೇಲಾಗಿರ್ಬೋದು, ಗಂಡ ಹೆಂಡತಿ ಮೇಲಾಗಿರ್ಬೋದು, ಹೆಂಡತಿ ಗಂಡನ ಮೇಲಾಗಿರ್ಬೋದು, ಪ್ರತಿಯೊಬ್ರು ಒಬ್ರಿಗೊಬ್ರು ಕೂಲಿನ ಪ್ರತಿಯೊಬ್ರು ಒಬ್ಬರಿಂದ ಒಬ್ರು ಇಸ್ಕೊಂಡಾಗನ ಜೀವನ ನಡೀತಿರ್ತದ. IAS ಇದು ಎಷ್ಟೋ ಜನರ ಕನಸಿದ. ಕನಸು ಕಳ್ಕೊಂಡಾಗ, ಕನಸಿನ ಬೆನ್ನ ಹತ್ತಿ ಹೊಂಟಾಗ ಅದನ್ನ ಕಳ್ಕೊಂಡವ್ರಿಗೆ ಅದರ ನೋವು ಗೊತ್ತಾಗ್ತದ. ಇಲ್ಲಿ ಹುದ್ದೆ ಯಾವ್ದು ದೊಡ್ಡದದ ಸಣ್ಣದದ ಅದು ಇಂಪಾರ್ಟೆಂಟ್ ಅಲ್ಲ. ನಾವ್ ಏನ್ ಅನ್ಕೊಂಡಿರ್ತೇವಿ ಅದು ನಮಗ್ ಸಿಗದೆ ಇದ್ದಾಗ ಆಗೋ ನೋವು ಐತ್ಲಾ, ಅದು ಬಹಳ ಕಠಿಣ ಅದ. ಅದನ್ನ ಯಾರು ಅನುಭವಿಸ್ತಿರ್ತಾರೋ ಅಂಡ್ ಅದ್ರ ಬಗ್ಗೆ ಯಾರು ಖುಷಿ ಪಟ್ಟಿರ್ತಾರಲ್ಲ ಅವ್ರಿಗೆ ಅಷ್ಟ ಅದು ಗೊತ್ತಿರ್ತದ. ಇನ್ನ ಇಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ಗಳು ರಿಪೀಟೆಡ್ ಆಗ್ಯಾವ. ಏನಂತಂದ್ರೆ, ನೀವು ಯಾವ ಕರೆಂಟ್ ಅಫೇರ್ಸ್ ಓದ್ತಿದ್ರಿ, ನಿಮಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಅನಿಸ್ತಿತ್ತು, ನಿಮ್ಗೆ ಯಾವ್ದು ಈಸಿ ಅನಿಸ್ತಿತ್ತು, ನಿಮ್ಮ ಸ್ಟಡಿ ಬಗ್ಗೆ ವಿಡಿಯೋಸ್ ಮಾಡ್ರಿ ಅಂತ ಹೇಳಿ. ಡೆಫಿನೆಟ್ಲಿ ಇನ್ ಫ್ಯೂಚರ್ ಒಳಗ್ ನಾ ಮಾಡ್ತೇನೆ. ನಿಮ್ಗೆ ಅದು ಯೂಸ್ಫುಲ್ ಆಗ್ತೈತಿ ಅಂತ ಇತ್ತಂದ್ರೆ ಡೆಫಿನೆಟ್ಲಿ ಮಾಡ್ತೇನೆ. ಅಂಡ್ ದೆನ್ ಇಲ್ಲಿ ಇನ್ನೊಂದು ಕ್ವಶನ್ ಅದ, SSC ಒಂದು ಆಲ್ರೆಡಿ SSC ನೋಟಿಫಿಕೇಶನ್ ಆಗೈತಿ, ಆನ್ಲೈನ್ ಅಪ್ಲಿಕೇಶನ್ ಅನ್ನು ಸ್ಟಾರ್ಟ್ ಆಗ್ಯಾವ. ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ನಿ. ಅದ್ರ ಕೆಳ ಕ್ವಶನ್ ಏನೈತಿ ಅಂದ್ರ, ಕ್ವಾಲಿಫಿಕೇಶನ್ ಏನು ಅಂತ ಹೇಳಿ ಐತಿ. ಸೊ ಡಿಗ್ರಿ ಕ್ವಾಲಿಫಿಕೇಶನ್ ಐತಿ. ಅಂಡ್ ಪ್ರತಿಯೊಂದು ಪೋಸ್ಟಿಗೂ ಒಂದೊಂದು ಡಿಫ್ರೆಂಟ್ ಕ್ವಾಲಿಫಿಕೇಶನ್ ಇರೋದ್ರಿಂದ ನೋಟಿಫಿಕೇಶನ್ ಒಳಗ ನಾನು ಎಕ್ಸ್ಪ್ಲೈನ್ ಮಾಡೀನಿ. ಅಂಡ್ ಆ ಒಂದು ನೋಟಿಫಿಕೇಶನ್ ನ ನಾನು ಟೆಲಿಗ್ರಾಮ್ ಚಾನಲ್ ಒಳಗನು ನಾನು ಅಪ್ಲೋಡ್ ಮಾಡೀನಿ. ಸೊ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ ವಿಸಿಟ್ ಕೊಡ್ರಿ ಅಂಡ್ ಅಲ್ಲಿಂದ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ಕ್ಲಿಯರ್ ಆಗಿ ಒಂದ್ಸಲ ಗೋತ್ರು ಮಾಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತಂದ್ರ, IAS ಎಕ್ಸಾಮ್ ನ ಕನ್ನಡದೊಳಗ್ ಬರೀಬಹುದೇನಾ ಅಂತ ಹೇಳಿ ಕಮೆಂಟ್ ಅದ. IAS ಪ್ರಿಲಿಮಿನರಿ ಎಕ್ಸಾಮ್ ನ ನೀವು ಕನ್ನಡ ಒಳಗ್ ಬರೆಯಕ್ ಆಗಂಗಿಲ್ಲ. ಅದು ಮಲ್ಟಿಪಲ್ ಟೈಪ್ ಕ್ವಶನ್ಸ್ ಇರೋದ್ರಿಂದ ಕ್ವಶನ್ ಪೇಪರ್ ನಿಮ್ದು ಹಿಂದಿ ಮತ್ತ ಇಂಗ್ಲಿಷ್ ಮೀಡಿಯಂ ಒಳಗ್ ಪ್ರಿಂಟೆಡ್ ಇರ್ತದ. ಸೊ ನೀವು ಮೇನ್ಸ್ ನ ಕನ್ನಡ ಮೀಡಿಯಂ ಒಳಗ್ ಬರೀಬಹುದು. ಅಪ್ಲಿಕೇಶನ್ ಏನ್ ನೀವು ಫಿಲ್ ಮಾಡ್ತಿರ್ತಿರಲ್ಲ ಆ ಟೈಮ್ ಒಳಗ ನಿಮ್ಗೆ ಆಪ್ಷನ್ ಸಿಗ್ತದ ಯಾವ ಲ್ಯಾಂಗ್ವೇಜ್ ಒಳಗ್ ನೀವು ಬರೆಯಕ್ ಇಷ್ಟ ಪಡ್ತೀರಿ ಅಂತ ಹೇಳಿ.
ಸೊ ಕನ್ನಡ ಮಾಧ್ಯಮದೊಳಗ ನೀವು ಮೇನ್ಸ್ ಅನ್ನು ಬರಿಬಹುದು ಅಂಡ್ ಇಂಟರ್ವ್ಯೂನೂ ಕೊಡ್ಬೋದು. ಐ ಹೋಪ್ ಈ ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಗತ್ತೆ ಅನ್ಕೋತೀನಿ. ದೆನ್ ನೆಕ್ಸ್ಟ್ ನಾನು ಇವಾಗ ಸ್ಟಾರ್ಟ್ ಮಾಡೇನಿ KAS ಪ್ರಿಪರೇಷನ್ ಗೆ. ಸೊ ಎಷ್ಟ್ ಅವರ್ ಓದ್ಬೇಕು ಅಂತ ಹೇಳಿ. ಸೊ KAS ಎಕ್ಸಾಮ್ ನೆಕ್ಸ್ಟ್ ಮಂತ್ ಇರೋದ್ರಿಂದ ಈ ಟೈಮ್ ಒಳಗೆ ಎಷ್ಟು ಜಾಸ್ತಿ ಓದಾಕ ಪಾಸಿಬಲ್ ಐತ್ಲ ಅಷ್ಟು ಓದ್ಬೇಕಾಗ್ತೈತಿ. 8-10 ಅವರ್ಸ್ ಓದಿದಾಗನ ನಿಮ್ಮ ಸಿಲೆಬಸ್ ಕವರ್ ಆಗ್ತದ. ಅಂಡ್ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ಯಾವ್ಯಾವ ಹೈ ಎಂಡೆಡ್ ಟಾಪಿಕ್ ಅದಾವು, ಬಹಳ ಇಂಪಾರ್ಟೆಂಟ್ ಟಾಪಿಕ್ ಏನೇನ್ ಅದಾವಲ್ಲ ಅವನ್ನ ಅಷ್ಟ ಫಸ್ಟ್ ಫೋಕಸ್ ಕೊಡ್ರಿ. ಸಮಯ ಕಡಿಮೆ ಐತಿ. ಇನ್ನ ಹೈ ಎಂಡೆಡ್ ಟಾಪಿಕ್ ಯಾವ್ಯಾವ ಅಂತಂದ್ರೆ ಆಲ್ರೆಡಿ ನಾ ಅದ್ರ ಬಗ್ಗೆ ಡಿಟೇಲ್ಡ್ ವಿಡಿಯೋ ಲಾಸ್ಟ್ 2 days ಬಿಫೋರ್ ಅಪ್ಲೋಡ್ ಮಾಡೀನಿ. ಒಂದ್ಸಲ ಚೆಕ್ ಮಾಡ್ರಿ. ಯಾವ ಮ್ಯಾಗಝಿನ್ ಇಂಪಾರ್ಟೆಂಟ್ ಅಂತ ಹೇಳ್ರಿ ಅಂತ ಕ್ವಶನ್ ಅದ. ಸೊ ಮ್ಯಾಗಝಿನ್ಗಳು ಆಲ್ಮೋಸ್ಟ್ ಇತ್ತೀಚಿಗೆ ಚಲೋಣ ಬರ್ಲಿಕ್ಕತ್ತವ. ಈಗ ಅರಿವು ಅಂತ ಹೇಳೋ ಒಂದು ಮ್ಯಾಗಝಿನ್ ಅದ KAS ಪ್ರಿಪರೇಷನ್ ಗೆ. ಇಂಗ್ಲಿಷ್ ಮೀಡಿಯಂ ಒಳಗನು ಐತಿ, ಕನ್ನಡ ಮೀಡಿಯಂ ಒಳಗನು ಐತಿ. ನೀವು ಅದನ್ನ ರೆಫರ್ ಮಾಡ್ಕೋಬಹುದು. ಕರ್ನಾಟಕ ಸ್ಟೇಟ್ ಎಕ್ಸಾಮ್ ಯಾವ್ಯಾವ ಅಟೆಂಡ್ ಮಾಡತ್ತಿರಲ್ಲ ಅವರೆಲ್ಲ ನೀವು ಅರಿವು ಮ್ಯಾಗಝಿನ್ ನ ರೆಫರ್ ಮಾಡ್ಕೋಬಹುದು. ಕನ್ನಡದಲ್ಲಿ ಎಸ್ಸೆ ಬರೆಯೋದು ಹೇಳ್ಕೊಡಿ ಮ್ಯಾಮ್ ಅಂತ ಹೇಳಿ ಒಂದ್ ಕ್ವಶನ್ ಅದ. ಎಸ್, ಡೆಫಿನೆಟ್ಲಿ ನಾನು ಟ್ರೈ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋಸ್ ಒಳಗ. ಅಂಡ್ ಜೊತೆಗೆ ವೀಕ್ಲಿ ಕರೆಂಟ್ ಅಫೇರ್ಸ್ ಮಾಡ್ರಿ ಅಂಡ್ ಏನ್ಷಿಯಂಟ್ ಹಿಸ್ಟ್ರಿ ಕ್ಲಾಸ್ ನ ಕಂಟಿನ್ಯೂ ಮಾಡ್ರಿ ಅಂತ. ಲಾಸ್ಟ್ ನಾನು ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ ಒಂದ ವಿಡಿಯೋ ಮಾಡಿದ್ದೆ, ಅದಾದ್ಮೇಲೆ ಕಂಟಿನ್ಯೂ ಮಾಡಿರ್ಲಿಲ್ಲ. ಸೊ ಆ ಕ್ಲಾಸ್ ನ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿ ಕಮೆಂಟ್ ಅದ. ಎಸ್, ಡೆಫಿನೆಟ್ಲಿ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ತೇನೆ. ಏನ್ಷಿಯಂಟ್ ಹಿಸ್ಟ್ರಿ ಅಷ್ಟಲ್ಲ, UPSC ರಿಲೇಟೆಡ್ ಆಲ್ಮೋಸ್ಟ್ ಸಿಲೆಬಸ್ ನಾನು ಇಂಗ್ಲಿಷ್ ಮೀಡಿಯಂ ಒಳಗಿರೋ ಒಂದು ನೋಟ್ಸ್ ನ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೀನಿ. ಬಿಕಾಸ್ ನೀವು UPSC ಪ್ರಿಪೇರ್ ಆಗತ್ತೀರಿ ಅಂದಾಗ ಕನ್ನಡ ಮತ್ತು ಇಂಗ್ಲಿಷ್ ಎರಡರೊಳಗೂ ನೀವು ಓದಿರ ಬೆಟರ್ ಇರ್ತೈತಿ. ಯಾಕಂದ್ರೆ ಕ್ವಶನ್ ಪೇಪರ್ ಇಂಗ್ಲಿಷ್ ಮೀಡಿಯಂ ಒಳಗೆ ಇರ್ತದ. ಹಿಂಗಾಗಿ ಒಂದು ಬೇಸಿಕ್ ಇಂಗ್ಲಿಷ್ ಅಂತೂ ನಿಮಗ್ ಬರ್ಲೇಬೇಕಾಗ್ತದ. ಇನ್ನು ಡಿಗ್ರಿ ಜೊತೆ KAS ಪ್ರಿಪರೇಷನ್ ಯಾವ ತರ ಮಾಡ್ಬೇಕು ಅಂತ ವಿಡಿಯೋ ಮಾಡ್ರಿ ಅಂತದ. ಎಸ್, ಡೆಫಿನೆಟ್ಲಿ ಮಾಡ್ತೀನಿ ಇನ್ನೊಂದು 8-10 ದಿನದೊಳಗ. ಒಂದ್ 2-3 ನೆಗೆಟಿವ್ ಕಮೆಂಟ್ಸ್ ಇದ್ದು, ನೆಗೆಟಿವಿಟಿ ಇಲ್ದಂತ್ರು ಪಾಸಿಟಿವಿಟಿ ವ್ಯಾಲ್ಯೂ ಸಿಗಂಗಿಲ್ಲ. ಹಿಂಗಾಗಿ ನೆಗೆಟಿವ್ ಕಮೆಂಟ್ ಮಾಡೋರ್ನೆಲ್ಲ ಥಿಂಕ್ ಮಾಡ್ದಂಗ. ಯಾಕಂತಂದ್ರ ಅವ್ರ ಏನಾರ ಬಿಸಿ ಪರ್ಸನ್ ಇದ್ರು ಅಂಡ್ ಅವ್ರ ಕಡೆ ಏನಾರ ಕೆಲಸ ಐತಂದ್ರ ಅವ್ರು ನಮ್ ಚಾನೆಲ್ ಒಳಗ್ ಬಂದ್ಕಾಸ್ ನೆಗೆಟಿವ್ ಥಾಟ್ಸ್ ನ ಕ್ರಿಯೇಟ್ ಮಾಡ್ಕೊಂತ ನೆಗೆಟಿವ್ ವೈಬ್ಸ್ ನ ಸ್ಪ್ರೆಡ್ ಮಾಡ್ಕೊಂಡ್ ಕೂರ್ತಿರಂಗಿಲ್ಲ. ಇನ್ನೊಂದ್ ಕ್ವಶನ್ ಅದ. ಇದೊಂದು ಕ್ವಶನ್ ಗೆ ಇವತ್ ಲಾಸ್ಟ್ ಮಾಡ್ತೀನಿ ಕ್ವಶನ್ ಆನ್ಸರ್ ಸೆಷನ್ ನ. ನೆಕ್ಸ್ಟ್ ವಿಡಿಯೋ ಒಳಗ ಇನ್ನೊಂದಷ್ಟು ಕಮೆಂಟ್ ಒಳಗ ಆನ್ಸರ್ ಮಾಡ್ತೀನಿ. ಏನಂತಂದ್ರ ಅಕ್ಕ ನನಗೆ IAS ಆಫೀಸರ್ ನ ಇವಾಗ ರೀಸೆಂಟ್ಲಿ ಕ್ಲಿಯರ್ ಮಾಡಿದಂತ IAS ಆಫೀಸರ್ಗಳನ್ನ ನನಗೆ ಮೀಟ್ ಮಾಡೋದೈತಿ ಪರ್ಸನಲಿ. ಹೆಂಗ ಅವ್ರನ್ನ ಮೀಟ್ ಮಾಡೋದು, ಅವ್ರನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ಹೇಳ್ರಿ ಅಂತ ಹೇಳಿ ಕಮೆಂಟ್ ಅದ. ಇವಾಗ ಕ್ಲಿಯರ್ ಮಾಡಿದಂತ ಟಾಪರ್ಸ್ ನ ನೀವ್ ಏನಾರ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಫಸ್ಟ್ ಥಿಂಗ್ ನೀವು ಯಾವಾಗ ಅವರು ಒಂದಷ್ಟು ಇನ್ಸ್ಟಿಟ್ಯೂಟ್ಗಳು, ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಅವ್ರದ್ದು ಒಂದು ಸ್ಟಡಿ ಸ್ಟ್ರಾಟಜಿ ಅನ್ನೋದು ಶೇರ್ ಮಾಡ್ಲಿಕ್ಕೆ ಅವ್ರನ್ನ ಇನ್ವೈಟ್ ಮಾಡಿರ್ತಾರಲ್ಲ ಅಂತ ಟೈಮ್ ಒಳಗೆ ನೀವು ಮೀಟ್ ಮಾಡಬಹುದು. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ ಹೋಗಿ ಸಿಗೋಣ. ಥ್ಯಾಂಕ್ ಯು.